ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇವತ್ತು ನಾನು ನಿಮಗೆ ನಾಗರಮೋತಿ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನಾಗರಮೋತಿ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ನಾಗರಮೋತಿ ಕಾಯಿಗಳು, ಗಡ್ಡೆಗಳು. ನಾಗರಮೋತಿ ಗಡ್ಡೆಗಳು ನೆನ್ಪಿಟ್ಕೊಳ್ಳಿ, ಗಡ್ಡೆಗಳಿದು ನೋಡಿ. ನಾಗರಮೋತಿ ಗಡ್ಡೆಗಳಿದು ಏನಿದೆ, ನಾಗರಮೋತಿ ಗಡ್ಡೆಗಳು. ನಾಗರಮೋತಿ ಗಡ್ಡೆಗಳಿಂದ ನಾಗರಮೋತಿ ಯಂತ್ರವನ್ನು ತಯಾರು ಮಾಡೋದು. ನಾಗರಮೋತಿ ಗಡ್ಡೆಗಳಿಂದ ನಾಗರಮೋತಿ ಯಂತ್ರವನ್ನು ತಯಾರು ಮಾಡೋದು ಹೇಗೆ? ಈ ನಾಗರಮೋತಿ ಯಂತ್ರ ಅಥವಾ ತುಂಗೆಗಡ್ಡೆ ಅಥವಾ ನಾಗರಮೋತಿ ಯಂತ್ರ, ಈ ತುಂಗೆಗಡ್ಡೆಯಿಂದ ಏನೆಲ್ಲ ಆಯುರ್ವೇದಿಕ್ ಔಷಧಿಯಾಗಿದ್ದು ಮನುಷ್ಯನಿಗೆ ಉಪಯೋಗ ಆಗುತ್ತೆ. ಹಾಗೆ ಯಂತ್ರ, ತಂತ್ರ, ಮಂತ್ರ, ವಶೀಕರಣ, ಹೋಮ ಮಾಡುವಾಗ ಇದನ್ನು ಹೇಗೆ ಉಪಯೋಗಿಸ್ತಾರೆ. ಹಾಗೆ ಮನೆಗಳಲ್ಲಿ ಬಾಗಿಲ ಮೇಲೆ ಹೊರಗೆ ಅಥವಾ ಒಳಗೆ, ಅಂಗಡಿಗಳಲ್ಲಿ ಹೊರಗೆ ಅಥವಾ ಒಳಗೆ, ಅಥವಾ ಫ್ಯಾಕ್ಟ್ರಿ, ಆಫೀಸು ಒಳಗೆ ಅಥವಾ ಹೊರಗೆ ಬಾಗಿಲ ಮೇಲೆ ಈ ನಾಗರಮೋತಿ ಯಂತ್ರ ಅಥವಾ ತುಂಗೆಗಡ್ಡೆ ಯಂತ್ರವನ್ನು ಕಟ್ಟಿದರೆ, ಅದರಲ್ಲೂ ಇದು ಬೀಜಾಕ್ಷರ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಆಗಿರುವ, ಗುರುಗಳಿಂದ ಪ್ರಾಣ ಪ್ರತಿಷ್ಠೆ ಆಗಿರುವ, ಮಂತ್ರಸಿದ್ಧಿ ಆಗಿರುವ, ಮಂತ್ರದ ಪ್ರಾಣಸಿದ್ಧಿ ಆಗಿರುವ, ಪ್ರಾಣವನ್ನು ತುಂಬಿರುವ, ಮಂತ್ರವ ಶಕ್ತಿಯನ್ನು ತುಂಬಿರುವ ಯಂತ್ರದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅದನ್ನು ನಾವು ನೋಡೋಣ ಇವತ್ತು. ಓಕೆನಾ? ಯಾವ ರೀತಿ ಇದು ತಯಾರು ಮಾಡೋದು ಹೇಗೆ ಮತ್ತು ಇದೆ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಓಕೆನಾ? ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಸದಾ ಒಳ್ಳೆಯದೇ ಆಗಲಿ. ಅದಕ್ಕಾಗಿ ನನ್ನ ಸಹಕಾರ ನಿಮಗಿರುತ್ತೆ, ಆಶೀರ್ವಾದ ಇರುತ್ತೆ. ಇದು ನೋಡಿ, ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಬಹಳ ದುರ್ಗಮವಾದ ಪ್ರದೇಶಗಳಲ್ಲಿ ಅಲ್ಲಿ ಬೆಳೆದಿರ್ತಕ್ಕಂಥ ತುಂಗೆಗಡ್ಡೆ. ಇದು ಎಲ್ಲಂದ್ರಲ್ಲಿ ಸಿಗೋದಿಲ್ಲ. ಇದು ಎಲ್ಲಂದ್ರಲ್ಲಿ ಸಿಗಲ್ಲ. ನಾವು ಸ್ವಲ್ಪ ಇಲ್ಲಿ ಹುಡ್ಕೋಣ, ಈ ಮನೆ ಸುತ್ತಲೂ ಹುಡ್ಕೋಣ, ಅವು ಸಿಗ್ತಾವೇನೋ ನೋಡೋಣ, ಟ್ರೈ ಮಾಡೋಣ. ಮೊದಲು ಈ ನಾಗರಮೋತಿ ತುಂಗೆಗಡ್ಡೆ ನಮ್ಮ ತೋಟಗಳಲ್ಲಿ, ನಮ್ಮ ಹೊಲ ಗದ್ದೆಗಳಲ್ಲಿ, ನಮ್ಮ ಮನೆ ಸುತ್ತಲೂ ಇವೆಲ್ಲ ಇರ್ತಾವ ಇಲ್ವ ನೋಡೋಣ. ಒಂದು ಸಾರಿ ಆಚೆ ಕಡೆ ಹೋಗಿ ನೋಡೋಣ. ನೋಡಿ, ಇದು ಹೊಲ ತೋಟ. ಇದು ಒಂದು 3.5 ಎಕರೆ ಇದೆ. ರಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಫಸಲು ಬಂದಿದೆ. ಇಲ್ಲಿ ಒಳ್ಳೆ ಮರಗಳು, ಒಳ್ಳೆ ವಾತಾವರಣ ಅಂತ ಕೆಲವರು ಹೇಳ್ತಾರೆ. ಅವ್ರದ್ದೇ ಆದ ಕಷ್ಟಗಳು ಅವ್ರಿಗೆ ಅಲ್ಲಿರುತ್ತೆ. ಈ ಮನೆ ಒಂದು ಪುಟ್ಟ ಮನೆ. 2019 ಇಸ್ವಿ ಮಾರ್ಚ್ ಏಪ್ರಿಲಲ್ಲಿ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದಮೇಲೆ ಮೊದಲು ಹುಣಸೆ ಗಿಡ ನೆಟ್ಟರು. ಮೊದಲು ನೀಲಗಿರಿ ಇತ್ತು, ಅದನ್ನು ಒಡೆದಾಕಿ ಹುಣಸೆ ಗಿಡ ಹಾಕಿದ್ರು. ಅದು ದೊಡ್ಡ ದೊಡ್ಡ ಮರಗಳಾಯಿತು. ಆನಂತರ ಅದನ್ನು ಕಡ್ದಾಕ್ಬಿಟ್ರು. ಈಗ ರೀಸೆಂಟಾಗಿ ಈ ವರ್ಷದಲ್ಲಿ ಕಡ್ದಾಕಿದ್ರು. ಅನಂತರ ಈಗ ಮಾವಿನ ಗಿಡ ಹಾಕಿದ್ದಾರೆ, ಹೊಲ ಮಾಡಿದ್ದಾರೆ. ಇದು ಬೇರೆಯವ್ರದ್ದು ತೋಟ, ಬೇರೆಯವ್ರದ್ದು ಮನೆ. ನಾನಿಲ್ಲಿ 2019 ಇಸ್ವಿಯಿಂದ ವಾಸ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ಮನೆಯಲ್ಲಿ. ಇಲ್ಲಿ ಕರೆಂಟು ಇರೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ 3 ಅವರ್ 4 ಅವರ್ ಇರುತ್ತಷ್ಟೆ. ಇಲ್ಲ ಅಂದ್ರೆ ಅದು ಇಲ್ಲ. ಹಾಗೆ ಕುಡಿಲಿಕ್ಕೆ ಇಲ್ಲಿ ನೀರು ಇರೋದಿಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗಿ ನೀರು ತರಬೇಕಾಗುತ್ತೆ. ಮತ್ತು ಇಲ್ಲಿ ಯಾರೂ ಇಲ್ಲಿ ಬರೋಕ್ಕಾಗಲ್ಲ. ನೋಡಿ, ಮನೆ ಮುಂದೆ ಬರೀ ಹುಲ್ಲು ಅದು ಇದು ಬೆಳೆದಿರುತ್ತೆ. ಇಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ. ಈಗ ನಾವು ಇಂಥ ಏರಿಯಾನಲ್ಲಿ ಇದ್ದೀವಿ. ಇದೊಂಥರ ಕಾಡು ಇದ್ದಾಗೆ, ಊರಿಂದ ಹೊರಗಡೆ ಇದೆ. ನಾವಿಲ್ಲಿ ಈಗ ಹುಡ್ಕೋಣ ತುಂಗೆಗಡ್ಡೆ, ನಾಗರಮೋತಿ ಗಡ್ಡೆ ಹುಡ್ಕೋಣ. ನಾಗರಮೋತಿ ಅಂದರೆ ನಾಗರ ಹಾವಿನ ಎಡೆಯ ಮೇಲೆ ಇರುವ ಮಣಿ, ನಾಗಮಣಿ ಅಥವಾ ನಾಗಮುತ್ತು ಅಂತ ಕರೀತಾರೆ. ನಾಗರಮೋತಿ ಅಂದರೆ ನಾಗರ ಎಡೆಯ ಮೇಲೆ ಇರುವ ಮುತ್ತು ಅಥವಾ ಮಣಿ ಅಂತಾರೆ. ಅದು ಹುಲ್ಲು, ತುಂಗೆಗಡ್ಡೆ ಅಂತಾರೆ. ಆದರೆ ಇದು ಮಾಮೂಲಿ ತುಂಗೆಗಡ್ಡೆ ಅಲ್ಲ. ನಾವೀಗ ಹುಡುಕ್ತಾ ಇರೋದು ಕಾಡಲ್ಲಿ ಇರುವ ತುಂಗೆಗಡ್ಡೆ. ಒಂದು ಸಾರಿ ಟ್ರೈ ಮಾಡೋಣ, ಸಿಗುತ್ತಾ ನೋಡೋಣ. ಇದು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಗೊತ್ತಾಯ್ತಲ್ಲ? ಇದು ನೋಡಿ, ನಾಗರಮೋತಿ ಅಥವಾ ತುಂಗೆ ಹುಲ್ಲು ಅಂತಾರೆ. ಹುಲ್ಲು ನಿಮ್ಮ ತೋಟಗಳಲ್ಲಿ, ಗದ್ದೆಗಳಲ್ಲಿ, ರಸ್ತೆ ಬದಿಗಳಲ್ಲೆಲ್ಲ ಇರುತ್ತೆ. ಇದನ್ನು ನಾಗರಮೋತಿ ಅಂತಾರೆ. ಆದರೆ ಇದು ಒರಿಜಿನಲ್ ನಾಗರಮೋತಿ ಅಲ್ಲ, ನೆನಪಿಟ್ಕೊಳ್ಳಿ. ಇದು ನಿಮ್ಮ ತೋಟಗಳಲ್ಲಿ, ಹೊಲಗಳಲ್ಲಿ, ಗದ್ದೆಗಳಲ್ಲಿ ಬೆಳೀತಕ್ಕಂಥ ನಾಗರಮೋತಿಗೆ ಸೇರಿದ ತುಂಗೆ ಹುಲ್ಲು. ತುಂಗೆಗಡ್ಡೆ ಇದರಲ್ಲಿ ಇರುತ್ತೆ.
ಆದರೆ ಬಹಳ ಚಿಕ್ಕದಾಗಿ ಇರ್ತವೆ, ಅಷ್ಟು ದೊಡ್ಡದಾಗಿರಲ್ಲ. ಇದರಲ್ಲಿ ಒಂದು ಸಾರಿ ನೋಡೋಣ ಯಾವ ರೀತಿ ಸಿಗುತ್ತೆ ಅಂತ. ತುಂಬ ಆಳದಲ್ಲಿರುತ್ತೆ, ಮೇಲುಗಡೆ ಸಿಗೋದಿಲ್ಲ. ಏನಾದರೂ ಹೊಲ ಉಳೋವಾಗ, ಟ್ಯಾಕ್ಟ್ರಿಯಲ್ಲಿ ಟ್ಯಾಕ್ಟ್ರಿಗಳಲ್ಲಿ ಉಳ್ತಾರೆ ಕೆಲವರು, ಹೊಲ ಗದ್ದೆಗಳು ತೋಟಗಳು. ಆ ಸಮಯದಲ್ಲಿ ಎಲ್ಲಂದರಲ್ಲಿ ಗಡ್ಡೆಗಳು ಸಿಗುತ್ತೆ, ಈ ಹುಲ್ಲಿನ ಗಡ್ಡೆಗಳು ಸಿಗುತ್ತೆ. ನೋಡಿ, ಈಗ ತುಂಬ ಆಳಕ್ಕೆ ಹಗದು ನಾನು ಗಡ್ಡೆ ಒಂದು ಈಚೆ ತೆಗೆದಿದ್ದೀನಿ. ಆದರೆ ಬಹಳ ಚಿಕ್ಕದಾಗಿರುತ್ತೆ ಗಡ್ಡೆ. ಇದು ಬಹಳ ಚಿಕ್ಕದಾಗಿರುತ್ತೆ, ಇಷ್ಟೇ ಅಷ್ಟಿದೆ. ಇದು ಅಮ್ಮಮ್ಮ ಅಂದರೆ ತುಂಬ ದೊಡ್ಡದು ಅಂದರೆ ಅಷ್ಟೇನು ದೊಡ್ಡದಾಗಲ್ಲ ಗಡ್ಡೆ. ನಿಮಗೆ ಒರಿಜಿನಲ್ ಗಡ್ಡೆ ಸಿಗಬೇಕಂದ್ರೆ ಇನ್ನೂ ಕಾಡುಗಳಲ್ಲಿ ಹೋಗಬೇಕು. ಈ ಏರಿಯಾನಲ್ಲೆಲ್ಲ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಸಿಗೋದಿಲ್ಲ. ಸಿಕ್ಕಿದರೂ ಭಾಳ ಚಿಕ್ಕದಾಗಿರೋ ಗಡ್ಡೆ ಸಿಗುತ್ತೆ. ಇಷ್ಟೇ ಎಷ್ಟು ದಪ್ಪ ಇದೆ ನೋಡಿರಿ, ಅದು ಅಷ್ಟು ದೊಡ್ಡದಾಗಿಲ್ಲ. ಇದನ್ನು ಹೀಗೆ ಕಿತ್ತು ನಾವು ನೀರಿನಲ್ಲಿ ಹಾಕಿ ತೊಳೆಯೋಣ. ನೀರಿನಲ್ಲಿ ಹಾಕಿ ತೊಳೆದಾಗ ನೀಟಾಗಿ ಕಾಣುತ್ತೆ. ನಾನು ತೋರಿಸ್ತೀನಿ ನೋಡಿ. ಇಷ್ಟೇ ಅಷ್ಟಿದೆ. ಅಮ್ಮಮ್ಮ ಅಂದರೆ ಇನ್ನೊಂದು ಚೂರು ದೊಡ್ಡದಾಗುತ್ತೆ ಇದು. ನೋಡಿ, ಇಷ್ಟೇ ಅಷ್ಟಿದೆ. ಅಮ್ಮಮ್ಮ ಅಂದರೆ ಇನ್ನೊಂದು ಚೂರು ದೊಡ್ಡದಾಗುತ್ತೆ ಗಡ್ಡೆ ಇದು. ಇದು ನಾಗರಮೋತಿ ತುಂಗೆ ಹುಲ್ಲು ಗಡ್ಡೆ, ಬಹಳ ಗಟ್ಟಿಯಾಗಿರುತ್ತೆ ಇದು. ಹಸಿದಿರುವಾಗ ಮೆತ್ತಗೆ ಇರುತ್ತೆ, ಒಣಗಿದರೆ ತುಂಬ ಗಟ್ಟಿ ಇರುತ್ತೆ. ಇದು ಹಸಿದಿರುವಾಗ ಬಾಯಲ್ಲೇ ಅಗಿಬೋದು ಗಡ್ಡೆ. ಆದರೆ ಇದು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ, ನೆನಪಿಟ್ಕೊಳ್ಳಿ, ಆ ಗಡ್ಡೆಗಳು ಅಕ್ಕಪಕ್ಕ ತೋಟಗಳಲ್ಲಿರೋದು, ರೋಡುಗಳಲ್ಲಿರೋದು, ರಸ್ತೆಗಳಲ್ಲಿರೋದು ಭಾಳ ಚಿಕ್ಕದಾಗಿರ್ತವೆ. ಆದರೆ ಈ ಗಡ್ಡೆ ನೋಡಿರಿ, ಇದು ಬಂದು ಕಾಡಲ್ಲಿ ಬೆಳೆದಂಥ ಗಡ್ಡೆಗಳು, ಕಾಡಲ್ಲಿ ಸಿಕ್ಕಿದಂಥ ಗಡ್ಡೆಗಳು, ತುಂಬ ದೊಡ್ಡದಾಗಿರುತ್ತೆ. ನಾನು ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತಂದಿದ್ದೀನಿ. ಗೊತ್ತಾಯ್ತಲ್ಲ. ಅವ್ರು ಏನು ಮಾಡಿರ್ತಾರೆ ಅಂದರೆ, ಕಾಡುಗಳಲ್ಲಿ ಸಿಗುವ ಗಡ್ಡೆಗಳನ್ನು ಕಾಡಲ್ಲಿ ಅಲ್ಲಿನ ಜನ ಇವುಗಳನ್ನು ಶೇಖರಣೆ ಮಾಡಿ ಮಾರ್ಕೆಟ್ನಲ್ಲಿ ಮಾರ್ತಾರೆ. ಅಲ್ಲಿಂದ ಗ್ರಂಥಿಗೆ ಅಂಗಡಿಗಳು ಸೇರುತ್ತೆ. ಆದರೆ ನೇರವಾಗಿ ಗಡ್ಡೆಗಳನ್ನು ಕಿತ್ತು ತೊಳೆದು ತಂದಿಲ್ಲ, ಇದನ್ನು ಸುಟ್ಟಿರ್ತಾರೆ, ಸ್ವಲ್ಪ ಬಾಯ್ಲ್ ಮಾಡಿರ್ತಾರೆ. ಇದು ನೋಡಿ, ನಾವು ಆಗಲೇ ತೋರಿಸಿದ ತುಂಗೆ ಹುಲ್ಲು. ಯಾಕೆ ಇದನ್ನು ನಾಗರಮೋತಿ ಅಂತಾರೆ ತುಂಗೆ ಹುಲ್ಲು ಅಂದರೆ, ಇದಕ್ಕೆ ಗಡ್ಡೆ ಇರುತ್ತೆ, ಒಂದೊಂದು 2 3 ಗಡ್ಡೆಗಳಿರುತ್ತೆ. ಇದು ಒರಿಜಿನಲ್ ಗಡ್ಡೆ ಅಲ್ಲ, ಆದರೂ ಗಡ್ಡೆನೇ, ತುಂಗೆ ಹುಲ್ಲು ಗಡ್ಡೆನೇ. ಆದರೆ ಅಷ್ಟೊಂದು ಪವರ್ಫುಲ್ ಇರೋಲ್ಲ, ತುಂಬ ದೊಡ್ಡದಾಗಲ್ಲ. ಏನಿದ್ರು ಕಾಡಲ್ಲಿ ಹೋಗಬೇಕು, ಅಲ್ಲಿ ಸ್ಪೆಷಲ್ಲಾಗಿ ಕೆಲವು ಇರ್ತವೆ, ಅಲ್ಲಿಂದ ತರಬೇಕು. ಇದು ನೋಡಿ, ನಮ್ಮ ಅಕ್ಕಪಕ್ಕ ತೋಟದಲ್ಲಿ ಇರೋದು. ಆವಾಗಲೇ ನಾನು ತೋರಿಸಿದ್ನಲ್ಲ, ಅದೇ ಗಡ್ಡೆ ಇದು. ಆಗಲೇ ತೊಳೆದಿದ್ದೀನಿ ನೋಡಿ, ಎಷ್ಟು ಚಿಕ್ಕದಾಗಿದೆ. ಆ ಗಡ್ಡೆ ದೊಡ್ಡದಿದೆ, ಇದು ಚಿಕ್ಕದಾಗಿದೆ. ಕಾಡಲ್ಲಿ ಸಿಕ್ಕಿರೋದು ನಾನು ತಂದಿರೋದು ಅಂಗಡಿಯಿಂದ ನೋಡ್ರಿ ಎಷ್ಟು ದೊಡ್ಡದಿದೆ. ಇದು ಮಾರಾಟ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ತುಂಬ ಬಾಯ್ಲ್ ಮಾಡಿದ್ದಾರೆ. ಇದು ಬರೀ ಹಾಗೆ ತಂದಿಲ್ಲ, ಅವರು ಕಿತ್ತು ಒಣಗಿಸಿ ಬಾಯ್ಲ್ ಮಾಡಿ ಕಳಿಸಿದ್ದಾರೆ. ಬಾಯ್ಲ್ ಮಾಡಿರ್ತಕ್ಕಂಥ ಅಂದರೆ ಸುಟ್ಟಿರ್ತಕ್ಕಂಥ ಗಡ್ಡೆ. ಆದರೆ ಇದನ್ನು ಪುಡಿ ಮಾಡೋದು ತುಂಬ ಕಷ್ಟ, ತುಂಬ ಗಟ್ಟಿಯಾಗಿರುತ್ತೆ, ಗೊತ್ತಾಯ್ತಲ್ಲ. ಆದರೆ ಇದು ಏನಕ್ಕೆಲ್ಲ ಬಳಸ್ತಾರೆ ಅಂದರೆ, ವಶೀಕರಣಕ್ಕೆ, ಹೋಮಕ್ಕೆ, ಎಲ್ಲದಕ್ಕೂ ಬಳಸ್ತಾರೆ. ಹಾಗೆ ಆಯುರ್ವೇದಿಕ್ ಮೆಡಿಸನ್ ಆಗಿ ಬಳಸ್ತಾರೆ. ನೋಡಿ, ಇದರ ಬೀಜಗಳಿದು ಬೀಜಗಳು, ಗೊತ್ತಾಯ್ತಾ. ನೋಡೋಕ್ಕೆ ಇದು ನಾಗಮಣಿ, ನಾಗ ಹೆಡೆಗಳು, ನಾಗ ತಲೆ ಥರ ಇರುತ್ತೆ. ನಾಗರ ಸರ್ಪ, ಆದಿಶೇಷನು ಎಡೆ ಎತ್ತಿದರೆ ಯಾವ ಇರುತ್ತೆ ಆ ರೀತಿ ಇರುತ್ತೆ. ಅದಕ್ಕೆ ನಾಗರ ಆ ಸರ್ಪದ ಒಂದು ಹುಲ್ಲು ಅಂತಾರೆ. ಆದರೆ ಇದನ್ನು ಯಂತ್ರ ಹೇಗೆ ತಯಾರು ಮಾಡೋದಂದರೆ, ನೀವು ಈ ರೀತಿ ದಾರ ಎಲ್ಲ ತೊಗೋಬೇಕು. ಯೆಲ್ಲೋ ಕಲರ್ ದಾರ, ರೆಡ್ ಕಲರ್ ದಾರ, ಅಂದರೆ ಕೆಂಪು ಕಲರ್ ದಾರ ಇತ್ಯಾದೆಲ್ಲ ತೊಗೋಬೇಕು, ಗೊತ್ತಾಯ್ತಲ್ಲ. ಇದು ಅಶ್ವಿನಿ ಅಶ್ವಗಂಧ, ಇದು ಕೂಡ ತೊಗೋಬೇಕು. ಅಶ್ವಿನಿ ಅಶ್ವಗಂಧ ಅದು ಕೂಡ ತೊಗೋಬೇಕು. ಆಮೇಲೆ ವಿಭೂತಿ, ಇದು ಈ ಮಾಮೂಲಿ ವಿಭೂತಿ ಅಲ್ಲ, ಸಾಮಾನ್ಯ ವಿಭೂತಿ ಅಲ್ಲ, ಸ್ಪೆಷಲ್ ವಿಭೂತಿ, ಭಾಳ ಸುಗಂಧ ದ್ರವ್ಯದಿಂದ ಕೂಡಿರುತ್ತೆ. ಇದು ಅರಿಶಿಣ ಕುಂಕುಮ ಮಾಮೂಲಿ, ಇದು ಅದರ ಒರಿಜಿನಲ್ ತೊಗೊಳ್ಳಿ, ಡೂಪ್ಲಿಕೇಟ್ ಬೇಡ. ಇನ್ನು ಗಂಗೆ ತಗೊಳ್ಳಿ. ಮೊದಲು ಗಂಗೆ ತಗೊಂಡು ಪಾತಾಳ, ಗಂಗಾಚ, ಯಮುನಾ ಚೈವ ಗೋದಾವರಿ, ಭೀಮಚಂದ್ರ, ಆಟಿಕೇಶ್ವರ, ಸಿದ್ದೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ತಿರುಪತಿ, ಅಂತರವೆಂಕೋಟೇಶ್ವರ, ಗುಟ್ಟಳ್ಳಿ, ಸಿದ್ಧಿ, ಕೈವಾರ, ಕಾಶಿ, ಟಿ ನರಸೀಪುರ, ಗಂಗೆಹಾಳ, ಗೌರಿಬಿದನೂರು, ರಾಮಹಳ್ಳಿ, ಶ್ರೀನಿವಾಸಪುರ ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ ಸಾಗರ ನದಿ, ಹೊಂಡಕೊಂಡ, ಗಂಗಾ ಜಲಂ ಅಂತ ಸಿಂಪಡಣೆ ಮಾಡಬೇಕು, ಗೊತ್ತಾಯ್ತಲ್ಲ. ಆಮೇಲೆ ದೀಪ ಎಲ್ಲ ಬೆಳಗಬೇಕು. ಒಂದು ದೀಪ ಇಟ್ಟಿರಬೇಕು. ಊದ ಕಡ್ಡಿ, ಗಂಧದ ಕಡ್ಡಿ ಉರಿತಾ ಇರಬೇಕು, ಭಾಳ ಸೆಂಟ್ ಇರಬೇಕು, ದೀಪ ಉರಿತಾ ಇರಬೇಕು. ಈಗ ನಾವು ಯಂತ್ರ ಮಾಡಬೇಕಾದ್ರೆ ಮೊದಲು ಪ್ರಾರ್ಥನೆ ಮಾಡಬೇಕು. ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತ ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವಿಲ್ಲಿಮಾತ ದೇವಸೇನ ಮಾತ ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಶಕ್ತಿ, ಹರಿಶಕ್ತಿ, ಶಿವಶಕ್ತಿಯನ್ನು ಸ್ಮರಣೆ ಮಾಡಬೇಕು. ಹಾಗೆ ಮಾತಾಪಿತಾ ಪೂರ್ವಶಕ್ತಿ, ಹಿತೈಷಿ ಬಂಧು ಮಿತ್ರರನ್ನು ನಾವು ಸ್ಮರಣೆ ಮಾಡಬೇಕು.
ಹಾಗೆ ಓಂ ಶ್ರೀ ಆದಿಶಕ್ತಿ ನಾಗರಾಜ ಸ್ವಾಮಿ ಪರಬ್ರಹ್ಮಣೆ, ಓಂ ನಮಃ ಶಿವ ಆದಿಶಕ್ತಿ ಪರಬ್ರಹ್ಮಣೆ ಅಂತ ಸ್ಮರಣೆ ಮಾಡಬೇಕು. ಗೊತ್ತಾಯ್ತಲ್ಲ. ಆಮೇಲೆ ನಾವು ಈ ಕಾಯಿಗಳ ಒಂದು ಅವುಗಳಿಗೆ ಏನಿದೆ ಬೇರೆ ಇರುತ್ತಲ್ಲ, ಆ ಬೇರೆ ಸಮೇತ ಕಾಂಡದ ಸಮೇತ ತಗೋಬೇಕು. ಈ ರೀತಿ ಗೊತ್ತಾಯ್ತಲ್ಲ. ನೋಡ್ಕೊಳ್ಳಿ, ತಗೊಂಡು ನಾವೊಂದು ಯಂತ್ರ ರೆಡಿ ಮಾಡಬೇಕು. ಯಂತ್ರ ರೆಡಿ ಮಾಡೋಕ್ಕೆ ಮುಂಚೆ ಎಷ್ಟು ಗಡ್ಡೆಗಳನ್ನು ಹಿಡಬೇಕು ಅಂತ ಲೆಕ್ಕ ಮಾಡ್ಕೋಬೇಕು. ನೋಡ್ರಿ, ನಾಗದೇವತೆಗೆ ಎಷ್ಟಿರ್ತದೆ? ಸಿಂಗಲ್ ಇರುತ್ತೆ ಒಂದು ಅಲ್ವಾ, ಅಥವಾ 3 ತಲೆ ಇರುತ್ತೆ. 1 ತಲೆ, 3 ತಲೆ, 5 ತಲೆ, 7 ತಲೆ, 9 ತಲೆ, 18 ತಲೆ, ಈ ರೀತಿ ಆದಿಶೇಷನಿಗೆ ಇರುತ್ತೆ. ನೀವು ಒಂದೇ ಒಂದು ಗಡ್ಡೆ ಆದರೂ ತಗೊಳ್ಳಿ, ಅಥವಾ 3 ಗಡ್ಡೆ ಆದರೂ ತಗೊಳ್ಳಿ, ಅಥವಾ 5 ಗಡ್ಡೆ ಆದರೂ ತಗೊಳ್ಳಿ, ಅಥವಾ 7 ಗಡ್ಡೆ ಆದರೂ ತಗೊಳ್ಳಿ, ಅಥವಾ 9 ಗಡ್ಡೆ ಆದರೂ ತಗೊಳ್ಳಿ, ಅಥವಾ 18 ಗಡ್ಡೆ ಆದರೂ ತಗೊಳ್ಳಿ. ಆದರೆ ಎಲ್ಲವೂ ಬೆಸ ಸಂಖ್ಯೆಯಲ್ಲಿರಬೇಕು, ಸಮಾನ ಸಂಖ್ಯೆಯಲ್ಲಿರಬಾರ್ದು. ನಾನೀಗ 9 ಗಡ್ಡೆ ತಗೋತೀನಿ. ನವಶಕ್ತಿ ನಾಗರ ದೇವತೆ, 9 ತಲೆ 9 ಶಕ್ತಿ, ನವಶಕ್ತಿ ನಾಗರ ದೇವತೆ ಅಂತ ಒಂದು ಟೀಮ್. ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಸಮೇತ ಓಂ ಆದಿಶಕ್ತಿ ನಾಗರಾಜ ಸ್ವಾಮಿ ಅಥವಾ ಪವಾಡ ಬಸವ ಇತ್ಯಾದಿ ತಗೊಳ್ತೀನಿ. 9 ತಲೆ ತಗೊಳ್ತೀನಿ. ಓಕೆನಾ. ನೀವು ಲೆಕ್ಕ ಮಾಡಿ. ಅದಕ್ಕೆ ಬೇರೆ ಇರಬೇಕು, ನೆನಪಿಟ್ಕೊಳ್ಳಿ. ಹಿಡ್ಕೊಳ್ಳೋಕ್ಕೆ ಬೇರೆ ಇರಬೇಕು, ಅಂದರೆ ಕಾಂಡ ಇರಬೇಕು ಅಥವಾ ಬೇರೆ ಇರಬೇಕು. ಅದನ್ನೆಲ್ಲ ರೆಡಿ ಮಾಡಿ ಒಂದೊಂದೇ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಆದಮೇಲೆ ನಾವು ಅದಕ್ಕೆ ಏನೆಲ್ಲ ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ. ಈಗ ಜೋಡಿಸ್ಕೊಂಡು ಆಯಿತು. ನಾವು ಈ ಎಲ್ಲ ಗಡ್ಡೆಗಳಿಗೆ ನಾವೇನು ಮಾಡಬೇಕು? ಅರಿಶಿಣ, ಕುಂಕುಮ, ವಿಭೂತಿ ಇದೆಲ್ಲ ಇದನ್ನೆಲ್ಲ ನಾವು ಸಿಂಪರಣೆ ಮಾಡಬೇಕು, ಅಥವಾ ನೀಟಾಗಿ ಅದಕ್ಕೆ ಬಳಿಬೇಕು. ಗೊತ್ತಾಯ್ತಲ್ಲ. ಸ್ವಲ್ಪ ನೀರು ಹಾಕ್ಕೋಬೇಕು. ಆ ಗಡ್ಡೆಗಳ ಮೇಲೆ ನೀರು ಹಾಕ್ಕೊಂಡ್ರೆ ಭಾಳ ಸುಲಭವಾಗಿ ಹಿಡ್ಕೊಳ್ಳುತ್ತೆ. ನಾನೀಗ ವಿಭೂತಿ ಸೆಂಟ್ ಹಾಕಿದ್ದೀನಿ. ಆನಂತರ ಅರಿಶಿಣ ಕುಂಕುಮ ಹಾಕಬೇಕು. ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಅರಿಶಿಣ ಕುಂಕುಮ ಎಲ್ಲವನ್ನು ಅವೆಲ್ಲದಕ್ಕೂ ಬಳಿಬೇಕು. ಗಡ್ಡೆಗಳಿಗೆ ನೀವು ಎಷ್ಟು ಗಡ್ಡೆ ತಗೋತೀರೋ ಅಷ್ಟು ಗಡ್ಡೆಗೆ ಬಳಿಬೇಕು. ಗೊತ್ತಾಯ್ತಲ್ಲ. ನೀಟಾಗಿ ಬಳಿಬೇಕು. ಆಮೇಲೆ ಅಶ್ವಿನಿ ಗಂಧವನ್ನು ಸಹ ನಾವು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬಿಡಿ. ವಿಭೂತಿ, ಅರಿಶಿಣ, ಕುಂಕುಮ, ಅಶ್ವಿನಿ ಗಂಧ ಎಲ್ಲ ಒಟ್ಟಿಗೆ ಆ ಒಂದು ಡಬ್ಬಿನಲ್ಲಿ ಮಿಕ್ಸ್ ಮಾಡ್ಕೊಬಿಡಿ. ಒಂದು ಡಬ್ಬಿನಲ್ಲಿ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಏನು ಮಾಡಬೇಕು? ನೀಟಾಗಿ ಅವುಗಳಿಗೆ ಬಳಿಬೇಕು. ಗೊತ್ತಾಯ್ತಾ. ನೋಡ್ಕೊಳ್ಳಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಂತ. ಈ ರೀತಿ ಮಾಡ್ಕೋಬೇಕು. ಆಮೇಲೆ ವೀಕ್ಷಕರ, ಅಭಿಮಾನಿಗಳ, ಗುರುಮಕ್ಕಳ, ಇವತ್ತು ದೀಪಾವಳಿ ಪಟಾಕಿಗಳು ಹೊಡಿತಾ ಇದ್ದಾರೆ. ಇವತ್ತು 20 ತಾರೀಕು. ನೋಡಿ, ಇದು ಗೋರಜನ ಬಳಿತಾ ಇದ್ದೀನಿ. ಎಲ್ಲ ಕಾಯಿಗಳಿಗೂ ಎಲ್ಲ ಕಾಯಿಗಳಿಗೂ ಬಳಿತಾ ಇದ್ದೀನಿ. ನೋಡ್ಕೊಳ್ಳಿ ಗುರುಮಕ್ಕಳ, ಇವತ್ತು ದೀಪಾವಳಿ. ಪಟಾಕಿಗಳ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ನಾನು ಊರಿಂದ ಹೊರಗಡೆ ಇದ್ದೀನಿ, ಆದರೂ ಕೇಳಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಹಳ್ಳಿನಲ್ಲಿ ಪಟಾಕಿಗಳು ಹೊಡಿತಾ ಇದ್ದಾರೆ, ದೀಪಾವಳಿ ಹಬ್ಬ ಆಚರಿಸ್ತಿದ್ದಾರೆ. ಗೊತ್ತಾಯ್ತಲ್ಲ. ಶಬ್ದ ತುಂಬ ಕೇಳಿಸ್ತಾ ಇದೆ. ಇಲ್ಲಿ ಕೇಳಿಸ್ತಾ ಇದೆ. ನಾನು ಕಿಟಕಿ ಬಾಗಿಲು 2 ಬಂದ್ ಮಾಡಿದ್ದೀನಿ, ಆದರೂ ಕೇಳಿಸ್ತಾ ಇದೆ. ಗೊತ್ತಾಯ್ತಲ್ಲ. ಇರಲಿ, ನಮ್ಮ ಕೆಲಸ ನಾವು ಮಾಡೋಣ. ದೀಪಾವಳಿ ಅಂದರೆ ಇವತ್ತು 20 ತಾರೀಕು 10ನೇ ತಿಂಗಳು 2025ನೇ ಇಸ್ವಿ, ಸೋಮವಾರ. ನೆನ್ಪಿಟ್ಕೊಳ್ಳಿ. ಓಕೆ, ಈ ರೀತಿ ಎಲ್ಲ ರೆಡಿ ಮಾಡ್ಕೋಬೇಕಿವ್ರೆ. ಈಗ ನಾವು ಇದಕ್ಕೆ ದಾರವನ್ನು ಸುತ್ತಬೇಕು. ನಿಮ್ಗೆ ಇಷ್ಟ ಬಂದ ದಾರ ನೀವು ತಗೊಳ್ಳೋದಲ್ಲ. ನೆನಪಿಟ್ಕೊಳ್ಳಿ, ನಾನು ಹಳದಿ ದಾರ ತೊಗೋತೀನಿ. ಯಾಕೆ ಹಳದಿ ದಾರ ತೊಗೊಳ್ತೀನಿ ಅಂದರೆ, ಇದನ್ನು ಸುತ್ತಾಕೆ ನಾನು ಹಳದಿ ದಾರ ತೊಗೊಳ್ತೀನಿ. ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಫಸ್ಟು ಕಾಯಿಗಳನ್ನು, ತೊಟ್ಟೆಗಳನ್ನು ಇಟ್ಕೊಂಡು, ಕಾಯಿ ಅಲ್ಲ, ಗಡ್ಡೆಗಳ ತೊಟ್ಟನ್ನು ಇಟ್ಕೊಂಡು ಈ ರೀತಿ ಜೋಡಿಸ್ಕೋಬೇಕು. ನಿಮ್ಗೆ ಇಷ್ಟ ಬಂದ ದಾರ ಅಂದರೆ ಹಳದಿ ದಾರ ತಗೊಂಡ್ರೆ ಅದು ಮೀಡಿಯಮ್. ನಾವು ಯಾರ ತಂಟೆಗೂ ನಾವು ಹೋಗಲ್ಲ, ಯಾರಿಗೂ ಅನ್ಯಾಯ ಮಾಡಲ್ಲ. ಯಾರಾದರೂ ನಮ್ಮ ತಂಟೆಗೆ ಬಂದರೆ ಅವರು ಮಾಡಿದ ಕರ್ಮ ಅವರು ಅನುಭವಿಸ್ತಾರೆ. ಅದಕ್ಕೆ ನಾವು ಯಾವ ದಾರ ತೊಗೋಬೇಕಂದ್ರೆ ಹಳದಿ ಕಲರ್ ದಾರ ತೊಗೋಬೇಕು. ನೋಡಿ, 9 ಗಡ್ಡೆಗಳನ್ನು ನಾನು ಜೋಡಿಸಿದ್ದೀನಿ. ಈಗ ನಾನು ಹಳದಿ ಕಲರ್ ದಾರ ತೊಗೋತೀನಿ. ಯಾಕೆಂದರೆ ನಾವು ಯಾರ ತಂಟೆಗೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಯಾರನ್ನ ಬಂದರೆ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ. ಅದರ ಅರ್ಥ ಇದು. ಹಾಗೆ ವಶೀಕರಣ, ಮಹಾಲಕ್ಷ್ಮಿ ವಶೀಕರಣ. ಹಾಗೆ ನಾಗದೋಷ, ಮಕ್ಕಳು ಆಗದೆ ನಾಗದೋಷ ಇರುತ್ತೆ. ಮದುವೆ ಆಗದೆ ನಾಗದೋಷ ಇರುತ್ತೆ. ಹಾಗೆ ಐಶ್ವರ್ಯ ಅದು ಇದು ಬರದೆ ನಮಗೆ ಸಿಗದೆ ದಾರಿದ್ರ್ಯ ವಕರಿಸ್ಕೊಂಡಿರುತ್ತೆ, ನಾಗದೋಷ ಇರುತ್ತೆ.
ಈ ಕಾರಣಕ್ಕಾಗಿ ನಾವು ಈ ಒಂದು ನಾಗರಮತಿ ಗಡ್ಡೆಗಳ ಯಂತ್ರವನ್ನು ತಯಾರು ಮಾಡ್ತೀವಿ ನಾಗದೋಷ ನಿವಾರಣೆಗಾಗಿ. ನೆನ್ಪಿಟ್ಕೊಳ್ಳಿ. ಇವುಗಳನ್ನು ಈ ರೀತಿ ಸುತ್ತಬೇಕು, ಗೊತ್ತಾಯ್ತಲ್ಲ. ನೀಟಾಗಿ ದಾರ ಸುತ್ತಿ ಈ ರೀತಿ ರೆಡಿ ಮಾಡ್ಕೋಬೇಕು ಯಂತ್ರ. ನೆನ್ಪಿಟ್ಕೊಳ್ಳಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಮೊದಲು ಕಾಯಿಗಳನ್ನು ಯಾವ ರೀತಿ ಕೈಯಲ್ಲಿ ಹಿಡ್ಕೊಂಡೆ, ಆನಂತರ ಹಳದಿ ಕಲರ್ ದಾರ ತೊಗೊಂಡಿದ್ದೀನಿ. ಇದು ನಮ್ಮ ತಂಟೆಗೆ ಯಾರು ಬರಬಾರ್ದು, ನಾವು ಯಾರ ತಂಟೆಗೆ ಹೋಗಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಲ್ಲ. ನಮ್ಮ ಮೇಲೆ ಯಾರಾದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ಅವರು ನಾಶ ಆಗ್ತಾರೆ, ಯಾವುದೇ ಡೌಟ್ ಇಲ್ಲ. ಇದನ್ನು ಬಾಗಿಲ ಮೇಲೆ, ಮನೆಯ ಒಳಗೆ ಅಥವಾ ಹೊರಗೆ, ಅಂಗಡಿ ಮೇಲೆ, ಅಂಗಡಿ ಒಳಗೆ ಅಥವಾ ಹೊರಗೆ ಕಟ್ಟಬೇಕಾಗುತ್ತೆ. ಆಫೀಸು ಒಳಗೆ ಅಥವಾ ಹೊರಗೆ, ಫ್ಯಾಕ್ಟ್ರಿ ಒಳಗೆ ಅಥವಾ ಹೊರಗೆ. ಈಗ ನಾನು ಪ್ರಾಣ ಪ್ರತಿಷ್ಠೆ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ಪ್ರಾಣ ಪ್ರತಿಷ್ಠೆ ಆಗಬೇಕು. ನಾನು ಯಾವ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದೀನಿ, ನಾಗಶಕ್ತಿದು ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಸ್ವಾಮಿ ಸಿದ್ಧಿ, ಆ ಮಂತ್ರದ ಬಗ್ಗೆ ಈಗ ನಾನು ಹೇಳ್ಕೊಂಡಿದ್ದೀನಿ 108 ಸಾರಿ. ಹಾಗೆ ಈಗ ಕೈಯಿಂದ ಅದಕ್ಕೆ ನಮ್ಮ ಶಕ್ತಿ ಕೊಟ್ಟು ಹಣೆ ಮೇಲೆ ಇಟ್ಕೋಬೇಕು. ಕೈಯಿಂದ ಶಕ್ತಿ ಕೊಟ್ಟು ಹಣೆ ಮೇಲೆ ಇಟ್ಕೋಬೇಕು. ಆ ಮಂತ್ರವನ್ನು ನಾವು ಹೇಳ್ಕೋಬೇಕು 3 ಸಾರಿ, 7 ಸಾರಿ, 5 ಸಾರಿ, 7 ಸಾರಿ ಇರುತ್ತೆ. ಆಮೇಲೆ ನಾವು ಜ್ಯೋತಿ ಇರುತ್ತೆ, ಗುರು ಸದ್ಗುರು ಮೂರ್ತಿ ಜ್ಯೋತಿ, ಹಾಗೆ ಸುವಾಸನಯುಕ್ತ ಗಂಧದ ಕಡ್ಡಿ, ಇದೆಲ್ಲ ನಾವು ಬೆಳಗಬೇಕು. ಈಗ ನೋಡಿ ಯಂತ್ರ ತಯಾರಾಗಿದೆ. ನಾಗರಮೋತಿ ನಾಗರಮಣಿ ತುಂಗೆಗಡ್ಡೆ ಯಂತ್ರ ಸಿದ್ಧವಾಗಿದೆ. ಈಗ ನಾವು ಯಾರಾದರೂ ಭಕ್ತರು ನಮ್ಮೆಲ್ಲ ಬಂದಾಗ, ಕಷ್ಟ ಅಂತ ಬಂದವರಿಗೆ ಏನು ಇದರ ಬೆಲೆ ಇದೆ, ಅಂಗಡಿನಲ್ಲಿ ನಾವು ಏನು ತಂದಿದ್ದೀವಿ ಇದಕ್ಕೆ ದುಡ್ಡು ಕೊಟ್ಟು, ಅದು ಹಾಗೆ ಏನು ಕೊರಿಯರ್ ಮಾಡ್ತೀವಿ, ಪೋಸ್ಟ್ನಲ್ಲಿ ಕಳಿಸ್ತೀವಿ ಯಾರಿಗಾದರೂ ದೂರದಲ್ಲಿರೋರಿಗೆ, ಅದರ ಬೆಲೆ ಏನು ಖರ್ಚು ವೆಚ್ಚ ಇರುತ್ತೆ ಅದನ್ನು ಮಾತ್ರ ತೊಗೋಬೇಕು. ಯಥೇಚ್ಛವಾದ ಲಾಭವನ್ನು ತೊಗೋಬಾರ್ದು. ಯಾರ ತಲೆ ಮೇಲೆ ನಾವು ಯಥೇಚ್ಛವಾಗಿ ಒತ್ತಡ ಹಾಕಬಾರ್ದು, ಗೊತ್ತಾಯ್ತಲ್ಲ. ಇನ್ನು ಇದು ಆಯುರ್ವೇದಕ್ಕಾಗಿ ಗಡ್ಡೆಯನ್ನು ಬಳಸ್ಬೋದು, ಆದರೆ ಒಡೆಯೋದು ತುಂಬ ಕಷ್ಟ. ಒಣಗಿದ ಮೇಲೆ ಅದಕ್ಕೆ ಹಸಿದಿರೋವಾಗಿ ನಾವು ಕಟ್ ಮಾಡ್ಕೋಬೇಕು. ಒಣಗಿದ ಮೇಲೆ ಒಡೆಯೋಕ್ಕಾಗಲ್ಲ ನೋಡಿ, ಸುತ್ತಿನಲ್ಲಿ ಹೊಡೆದ್ರು ಅದು ಏನೂ ಜಗ್ಗೋದಿಲ್ಲ, ತುಂಬ ಗಟ್ಟಿ ಹಾರ್ಡಾಗಿರುತ್ತೆ. ನೆನಪಿಟ್ಕೊಳ್ಳಿ. ಏನಿದ್ರೂ ಇದನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ದಿನಕ್ಕೆ 5-6 ಸಾರಿ ಕುಡಿಬೇಕು. ವೀಕ್ಷಕರೇ, ಗುರುಮಕ್ಕಳೇ, ನೀವು ನೋಡಿದ್ರಿ ನಾಗರಮೋತಿ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ನೀವು ನೋಡಿದ್ರಿ ಅಲ್ವಾ. ಇದು ನಾಗರಮೋತಿ ಯಂತ್ರ ಹೇಗೆ ತಯಾರು ಮಾಡೋದು, ಇದನ್ನು ನಾಗರಮೋತಿ ಯಂತ್ರವನ್ನು ಅಂತ ನೀವು ನೋಡಿದರೆ ಇದು ಏನೇನು ಉಪಯೋಗ ಆಗುತ್ತೆ ಅಂತ ಒಂದು ಸಾರಿ ನೋಡೋಣ. ಇವರೇ, ಈ ನಾಗರಮೋತಿ ಅಂದರೆ ತುಂಗೆಗಡ್ಡೆ. ಮಾಮೂಲಿ ತುಂಗೆ ಹುಲ್ಲುಗಳಲ್ಲಿ ಇದು ಸಿಗೋದಿಲ್ಲ ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿದೆ. ಹೊರಗಡೆ ಹೋಗಿ ನಾವು ನೋಡಿದಾಗ ಇದು ಸಿಗಲ್ಲ, ನಿಮ್ಗೆ ಅರ್ಥ ಆಗಿದೆ, ಓಕೆನಾ. ಆದರೆ ಇದು ಕಾಡಲ್ಲೇ ಸಿಗ್ತಕ್ಕಂಥದ್ದು ಅಂತ ಕೂಡ ನಿಮ್ಗೆ ಅರ್ಥ ಆಗಿದೆ, ಕಾಡಲ್ಲೇ ಸಿಗುತ್ತೆ. ಇದನ್ನು ಬಾಗಿಲ ಮೇಲೆ ಹೊರಗಡೆ ಒಳಗೆ ನೀವು ಕಟ್ಟಬೇಕಾಗುತ್ತೆ, ಗೊತ್ತಾಯ್ತಲ್ಲ. ನಾಗಶಕ್ತಿ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ, ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ, ಶ್ರೀ ವೆಲ್ಲಿಮಠ ದೇವಸ್ಥಾನದ ಕುಮಾರಸ್ವಾಮಿಯಿಂದ, ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಶಕ್ತಿ, ಹರಶಕ್ತಿ, ಶಿವಶಕ್ತಿ, ದೇವತಾಶಕ್ತಿ, ದೇವತಾ ಗಣಗಳು, ಸಚ್ಚಿಂದ್ರಾದಿ ದೇವತಾ ಗಣಗಳು, ಹಾಗೆ ಗುರುಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಾಗೆ ಹಿತೈಷಿ ಇರತಕ್ಕಂಥ ನಾಗಶಕ್ತಿ. ಓಂ ಶ್ರೀ ಆದಿಶೇಷಕ್ತಿ ಪರಬ್ರಹ್ಮಣೆ, ಓಂ ನಮಃ ಶಿವಾಯ ಆದಿಶೇಷಕ್ತಿ ಪರಬ್ರಹ್ಮಣೆ ಶಕ್ತಿ. ನಾಗಶಕ್ತಿ ಇರುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾಗಮೋತಿ ಅಂತೀವಿ. ನಾಗಮೋತಿ ಅಂದರೆ ನಾಗಮಣಿ, ಮೋತಿ ಅಂತೀರ. ಮೋತಿ ಅಂದ್ರೆ ಏನು ಹೇಳಿ, ಮುತ್ತು ಅಂತ. ಮುತ್ತು ಅಂದ್ರೇನು, ಮಣಿ, ಗೊತ್ತಾಯ್ತಲ್ಲ. ನಾಗಮಣಿ ಅಷ್ಟೊಂದು ದಿವ್ಯಶಕ್ತಿ ಇದರಲ್ಲಿ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಗೊತ್ತಾಯ್ತಲ್ಲ ಎಷ್ಟೆಲ್ಲ ಆರೋಗ್ಯದ ಉಪಯೋಗ ಆಗುತ್ತೆ ಆಲ್ರೆಡಿ ನಾನು ನಿಮಗೆ ಆದಷ್ಟು ತಿಳಿಸಿದ್ದೀನಿ, ಗೊತ್ತಾಯ್ತಲ್ಲ. ನಮ್ಮ ನರ್ವ್ ಸಿಸ್ಟಮ್ ಕೂಲ್ ಆಗುತ್ತೆ, ಟೆನ್ಷನ್ ಇದ್ದರೆ ಕೂಲ್ ಆಗುತ್ತೆ, ಅತಿ ಉಷ್ಣಾಂಶ ಇದ್ದರೆ ತಂಪನ್ನು ತರುತ್ತೆ. ಹಾಗೆ ಸಂತಾನ ವೃದ್ಧಿಯಲ್ಲಿ ವೀಕ್ ಇದ್ದರೆ, ದಾಂಪತ್ಯ ಜೀವನದಲ್ಲಿ ವೀಕ್ ಇದ್ದರೆ, ಈ ಒಂದು ತುಂಗೆಗಡ್ಡೆಗಳ ಒಂದು ಪುಡಿಯನ್ನು ಅಥವಾ ಅದು ಪೀಸ್ ಮಾಡಿ ಚೂರ್ಣವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 4 ಸಾರಿ ನೀರಿನಲ್ಲಿ ಕುದಿಸಿ ಕುಡಿಬೇಕಾಗುತ್ತೆ. ಇದರಿಂದ ಏನಾದರೂ ಅಜೀರ್ಣ ಸಮಸ್ಯೆ, ಬಾಯಾರಿಕೆ ಆಗ್ತಾಯಿದ್ರೆ, ತುಂಬ ಬಾಯಾರಿಕೆ ಆಗ್ತಾಯಿದ್ರೆ, ಅಜೀರ್ಣ ಸಮಸ್ಯೆ, ಹಾಗೆ ಸುಸ್ತಾಗ್ತಾಯಿದ್ರೆ ಈ ಒಂದು ಗಡ್ಡೆಗಳು ಪೀಸ್ ಮಾಡಿ ಕುದಿಸಿ ಆರಿಸಿ ಕುಡಿಬೇಕಾಗುತ್ತೆ ನೀರನ್ನು. ಆಗಾಗ ಒಂದು ದಿನಕ್ಕೆ 4 ಸಾರಿ ಕುಡಿಬೇಕಾಗುತ್ತೆ. ಈ ರೀತಿ ಕುಡಿದಾಗ ಬಾಯಾರಿಕೆ ಕಡಿಮೆ ಆಗುತ್ತೆ, ವೀಕು ಆಗೋದಿಲ್ಲ. ಹಾಗೆ ನಾಗದೋಷ
ಅಥವಾ ನಾಗಸರ್ಪ ದೋಷ ಅಥವಾ ಕಾಳಸರ್ಪ ದೋಷ ಇತ್ಯಾದಿ ಇತ್ಯಾದಿ ನಾಗಸರ್ಪಗಳಿಗೆ ನಾಗಕುಲಕ್ಕೆ ಸಂಬಂಧಪಟ್ಟಂಥ ದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಇದು ಪೂಜೆ ಮಾಡೋದ್ರಿಂದ. ಪ್ರತಿ ಬುಧವಾರ ದೀಪ ಹಚ್ಚಬೇಕು. ಸಂಜೆ ಈ ಯಂತ್ರವನ್ನು ಮನೆಯಲ್ಲಿ ಬಾಗಿಲ ಮೇಲೆ ಒಳಗೆ ಹೊರಗೆ ಕಟ್ಟಬೇಕು. ಇದರಿಂದ ಶತ್ರುಗಳ ನಾಶ, ದಾರಿದ್ರ್ಯ ನಾಶ, ಹಾಗೆ ರೋಗಗಳ ನಾಶ ಇದೆಲ್ಲ ಆಗುತ್ತೆ. ಹಾಗೆ ಸಂತಾನ ವೃದ್ಧಿಗೆ ಅನುಕೂಲ ಆಗುತ್ತೆ. ದಾಂಪತ್ಯ ಜೀವನಕ್ಕೆ ಹೆಂಡತಿ ಗಂಡ ಮನೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಒಳ್ಳೆ ರೀತಿ ಬದುಕಬೇಕಂದ್ರೆ ಇದೊಂದು ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಉಪಯೋಗ ಇರ್ತಕ್ಕಂಥ ಈ ಒಂದು ನಾಗಯಂತ್ರವನ್ನು ನೀವು ರೆಡಿ ಮಾಡಿಸ್ಕೋಬೇಕು. ರೆಡಿ ಮಾಡಿಸ್ಕೊಂಡು ನೀವು ಮನೆ ಬಾಗಿಲ ಮೇಲೆ ಹಾಕ್ಬೇಕು. ಇದರಲ್ಲಿ 5 ಕಾಯಿ, ಕನಿಷ್ಠ 3 ಕಾಯಿ ಹಾಕಬೇಕು ಕನಿಷ್ಠ. ಅನಂತರ 5 ಕಾಯಿ, ಅನಂತರ 7 ಕಾಯಿ ಅಥವಾ 9, 18 ಕಾಯಿ ಇತ್ಯಾದಿ ಕಾಯಿಗಳನ್ನು ಹಾಕ್ಕೊಂಡು ಮಾಡಿಸ್ಕೋಬೋದು. ಗೊತ್ತಾಯ್ತಲ್ಲ. ಯಂತ್ರವನ್ನು ರೆಡಿ ಮಾಡಿಸ್ಕೋಬೋದು. ಗೊತ್ತಾಯ್ತಲ್ಲ. 18 ಕಾಯಿಗಳವರೆಗೂ ನೀವು ರೆಡಿ ಮಾಡಿಸ್ಕೋಬೋದು. ಯಾಕೆ ಅಂದರೆ ಆದಿಶೇಷನ ತಲೆಗಳಿರುತ್ತೆ. 3 ತಲೆ, 1 ತಲೆ, 3 ತಲೆ, 5 ತಲೆ, 7 ತಲೆ, 9 ತಲೆ, 18 ತಲೆ ಇತ್ಯಾದಿ ಆದಿಶೇಷನ ತಲೆಗಳು. ಗೊತ್ತಾಯ್ತಲ್ಲ. ಈ ಒಂದು ನಾಗರಮೋತಿ ಅಂದರೆ ನಾಗಮಣಿ, ನಾಗಮುತ್ತು ಅಥವಾ ತುಂಗೆಗಡ್ಡೆ ಈ ಒಂದು ಗಡ್ಡೆಗಳ ಒಂದು ಯಂತ್ರವನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಯಂತ್ರತಂತ್ರ ಮಂತ್ರ ವಶೀಕರಣಕ್ಕೂ ಇದು ಭಾಳ ಉತ್ತಮ. ಇದನ್ನು ಯಾರು ಬೇಕಾದ್ರೂ ಒಂದೇ ಒಂದು ಕಾಯಿ, ಸಿಂಗಲ್ ಕಾಯಿ ಕೂಡ ನೀವು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ ಸರಿ ಇದರಲ್ಲಿ ಸಿಂಗಲ್ ಕಾಯಿ ನೋಡ್ರಿ, ಸಿಂಗಲ್ ಕಾಯಿ ಇರುತ್ತಲ್ಲ, ಒಂದು ಸಿಂಗಲ್ ಕಾಯಿನ ನೀವು ಬ್ಯಾಗಲ್ಲಿ ಇಟ್ಕೋಬೋದು, ಪರ್ಸಲ್ಲಿ ಇಟ್ಕೋಬೋದು, ನಿಮ್ಮ ಜೊತೆಯಲ್ಲಿ ಇಟ್ಕೋಬೋದು ಸಿಂಗಲ್ ಕಾಯಿನ. ಅಥವಾ ಇದಕ್ಕೆ ನೀಟಾಗಿ ಒಂದು ಹೋಲ್ ಹಾಕ್ಸಿ ಕುತ್ತಿಗೆಯಲ್ಲಿ ಕಟ್ಕೋಬೋದು, ಅಥವಾ ದಾರದಲ್ಲಿ ಯಂತ್ರ ರೆಡಿ ಮಾಡಿಸಿ ಕುತ್ತಿಗೆಯಲ್ಲಿ ಹಾಕೋಬೋದು. ಇದು ಕುತ್ತಿಗೆಯಲ್ಲಿ ಹಾಕೋಬೋದು. ಇದು ಯಾರು ಬೇಕಾದ್ರೂ ಹಾಕೋಬೋದು. ನಾವು ಒಂದು ರೆಡಿ ಮಾಡಿಕೊಡ್ತೀವಿ, ಎಲ್ಲ ದಾರ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಕುತ್ತಿಗೆಯಲ್ಲಿ ಇದು ಹಾಕ್ಕೋಬೋದು. ಗೊತ್ತಾಯ್ತಲ್ಲ. ಇದನ್ನು ಕುತ್ತಿಗೆಯಲ್ಲಿ ಕೂಡ ಯಾರು ಬೇಕಾದ್ರೂ ಹಾಕ್ಕೋಬೋದು. ಗೊತ್ತಾಯ್ತಾ. ಏನು ರಿಯಾಕ್ಷನ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾಗರಮೋತಿ ಗೊತ್ತಾಯ್ತಲ್ಲ, ಅಷ್ಟು ಉಪಯೋಗ ಆಗುತ್ತೆ. ಇದು ಭಾಳ ಉತ್ತಮ. ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ವಶೀಕರಣಕ್ಕೆ, ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆ. ಗೊತ್ತಾಯ್ತಲ್ಲ. ಓಂ ಶ್ರೀ ಆದಿಶಕ್ತಿ ನಾಗರಾಜ ಸ್ವಾಮಿದು ಒಂದು ಯಂತ್ರ ಇದು, ಕಾಯಿಗಳು. ಓಕೆನಾ. ಓಕೆ ಅವರೇ, ನೀವು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರಿ. ನಾಗರಮೋತಿ ಬಗ್ಗೆ ಇದು ಕಾಡಲ್ಲಿ ಸಿಗ್ತಕ್ಕಂಥದ್ದು, ಮಾಮೂಲಿ ತುಂಗೆಗಡ್ಡೆ ಅಲ್ಲ. ಗೊತ್ತಾಯ್ತಲ್ಲ. ಮಾಮೂಲಿ ತುಂಗೆಗಡ್ಡೆ ಅಲ್ಲ, ಇದು ಕಾಡಲ್ಲಿ ಸಿಗ್ತಕ್ಕಂಥ ನಾಗರಮೋತಿ ಅಂತ ಇದು ಸಪ್ರೇಟಾಗಿರ್ತಕ್ಕಂಥದ್ದು. ಓಕೆನಾ. ಈ ವಿಡಿಯೋ ನಿಮಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಇದ್ರ ಬಗ್ಗೆ ಅಂದ್ಕೊಂಡಿದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ. ಹಿಂದೂ ಸನಾತನ ಧರ್ಮ, ಆಯುರ್ವೇದ ಹಾಗೆ ಆಧ್ಯಾತ್ಮ, ಇಲ್ಲಿ ಯಾವುದೇ ವಾಮಾಚಾರ ಇನ್ನೊಂದು ಮತ್ತೊಂದು ಇಲ್ಲ. ಇನ್ನೊಬ್ಬರಿಗೆ ಕೆಡಕು ಮಾಡೋಂಥದ್ದು ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದನ್ನು ಪಡ್ಕೋಬೇಕು. ಅದು ಯಾವ ರೀತಿ ಅಂದರೆ, ಒಂದು ದೈವ ಮಾರ್ಗ, ದೈವ ಶಕ್ತಿಯ ಮಾರ್ಗ, ಇನ್ನೊಂದು ಆಧ್ಯಾತ್ಮಿಕ ಆಯುರ್ವೇದ, ಪರಿಸರ, ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಗಡ್ಡೆ, ಗೆಣಸು, ಬೇರು, ತೊಗಟೆ, ಎಲೆ, ಹೂವು ಎಲ್ಲವನ್ನೂ ನಾವು ಬಳಸ್ಕೋಬೇಕು. ಎಣ್ಣೆ. ಗೊತ್ತಾಯ್ತಲ್ಲ. ಈ ರೀತಿ ಬಳಸ್ಕೊಂಡಾಗ ಎಲ್ಲರಿಗೂ ಆರೋಗ್ಯ ಇರ್ತದೆ ಅಲ್ವಾ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.